ದರ್ಶನ್ ಸುಮಲತಾ ಅಂಬರೀಶ್ ನಡುವೆ ಬಿರುಕು ಕಾಣಿಸಿಕೊಂಡಿದೆಯಾ? ಇನ್ಸ್ಟಾಗ್ರಾಂನಲ್ಲಿ ಸುಮಲತಾರನ್ನ ಅನ್ಫಾಲೋ ಮಾಡಿದ್ದಾರೆ ದಾಸ. ಅದೇನಾಯ್ತು? ಮದರ್ ಇಂಡಿಯಾ ಮತ್ತು ದರ್ಶನ್ ಮಧ್ಯೆ ಏನಾದರೂ ಬಿರುಕು ಕಾಣಿಸಿಕೊಂಡಿರಬಹುದಾ? ಅನ್ಫಾಲೋ ಮಾಡಿದ್ದಾರೆ ದಾಸ ಇನ್ಸ್ಟಾಗ್ರಾಂನಲ್ಲಿ ಸುಮಲತಾರನ್ನ. ಜೊತೆಗೆ ಅಂಬರೀಶ್ ಪುತ್ರ ಅಭಿಷೇಕ್ ಸೊಸೆ ಅವಿವಾರನ್ನು ಕೂಡ ಅನ್ಫಾಲೋ ಮಾಡಿದ್ದಾರೆ. ಸುಮಲತಾರನ್ನ ಸದಾ ಅಮ್ಮ ಅಮ್ಮ ಅಂತ ಅಂತಿದ್ರು ದರ್ಶನ್, ಮದರ್ ಇಂಡಿಯಾ ಅಂತೇಳಿ. ಆದರೆ ಜೈಲು ಸೇರಿದ ಬಳಿಕ ದರ್ಶನ್ ಅನ್ನ ಭೇಟಿ ಆಗಲಿಲ್ಲ ಸುಮಲತಾ. ಕೆಲವೇ ಜನರನ್ನ ಇನ್ಸ್ಟಾದಲ್ಲಿ ಫಾಲೋ ಮಾಡ್ತಿದ್ದಾರೆ ದರ್ಶನ್. ಆದ್ರೀಗ ಎಲ್ಲರನ್ನೂ ಅನ್ಫಾಲೋ ಮಾಡಿದ್ದಾರೆ. ಕಾರಣ ಏನಿರಬಹುದು? ಅಷ್ಟಕ್ಕಷ್ಟೇನಾ ಹಾಗಾದ್ರೆ ಇನ್ಮೇಲೆ? ಯಾಕಂದ್ರೆ ಮಂಡ್ಯ ಚುನಾವಣೆಯಿಂದ ನಾವು ನೋಡ್ತಾ ಇದ್ವಿ, ಗೆದ್ರು ಸುಮಲತಾ ಅವರು. ಅದಾದ ಮೇಲೆ ದರ್ಶನ್ ಮತ್ತು ಅವರ ನಡುವಿನ ಆತ್ಮೀಯತೆ ಜಾಸ್ತಿ ಆಗ್ತಾ ಹೋಯಿತು. ಮತ್ತು ಅಭಿಷೇಕ್ ಅವರ ಸಿನಿಮಾಗಳಿಗೆ ಸದಾ ಬೆಂಬಲವಾಗಿ ದರ್ಶನ್ ನಿಲ್ತಾ ಇದ್ದರು. ಆದರೆ ಈಗ ನೋಡಿ, ಅವರ ಫಾಲೋವಿಂಗಲ್ಲಿ ಏನಿಲ್ಲ, ಬರೀ 0 ಇದೆ. ಮೊದಲು 6 ಜನರನ್ನ ಅವರು ಫಾಲೋ ಮಾಡ್ತಾ ಇದ್ರು, ಈಗ 6 ಕಾರೂನು ಅನ್ಫಾಲೋ ಮಾಡಿದ್ದಾರೆ. ಅಂದರೆ ಸುಮಲತಾ ಅವ್ರು ನೋಡಿ, ಅವರು ಜೈಲಲ್ಲಿದ್ದಾಗ ಭೇಟಿ ಕೊಡಲಿಲ್ಲ. ಅಭಿಷೇಕ್ ಇಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಒಂದ್ಸಲ ಹೋಗಿದ್ದು ಬಂದಿದ್ರು ಅಷ್ಟೇ. ಕೊನೆವರೆಗೂ ಡೇ 1 ಅವರು ರಿಲೀಸ್ ಆದಮೇಲೂ ಕೂಡ ಅವ್ರ ಜೊತೆಗಿದ್ದಂಥವ್ರು ಧನ್ವೀರ್ ಒಬ್ಬರೇ. ಅಭಿಷೇಕ್ ಕೂಡ ಮತ್ತೆ ರಿಲೀಸ್ ಆದಮೇಲೆ ಬಂದಿರಲಿಲ್ಲ. ಸುಮಲತಾ ಕೂಡ ಬಂದು ಭೇಟಿ ಮಾಡಲಿಲ್ಲ. ಅವರ ಅಂತರವನ್ನು ಕಾಯ್ದುಕೊಂಡಿದ್ರು ದರ್ಶನ್ನಿಂದ. ಹಾಗಾಗಿನೇ ಇದೆಲ್ಲವೂ ದರ್ಶನ್ ಅಸಮಾಧಾನಕ್ಕೆ ಕಾರಣ ಆಯಿತಾ? ಇವೆಲ್ಲ ಕಾರಣ ಇಟ್ಕೊಂಡು ದರ್ಶನ್ ಅವರನ್ನು ಅನ್ಫಾಲೋ ಮಾಡಿರುವಂತಹ ಸಾಧ್ಯತೆಗಳಿದ್ದಾವೆ. ಬಹಳ ಅಚ್ಚರಿಗೆ ಕಾರಣ ಆಗ್ತಾ ಇದೆ. ನೋಡಿ, ಅವರು ಆ ಫಾಲೋವರ್ಸ್ ಲಿಸ್ಟು, ಫಾಲೋಯಿಂಗ್ ಲಿಸ್ಟ್ ಏನಿದೆ 0 ಆಗಿಬಿಟ್ಟಿದೆ. ಯಾರನ್ನೂ ಫಾಲೋ ಮಾಡ್ತಿಲ್ಲ ದರ್ಶನ್. ನೋಡಿ, ಅವ್ರು ಸ್ವತಃ ಅವ್ರ ಪುತ್ರ ವಿನೀಶು, ಡಿ ಕಂಪ್ನಿ, ಸುಮಲತಾ, ಅಭಿಷೇಕ್, ಅವಿವ ಅವರೆಲ್ಲರನ್ನ ಅನ್ಫಾಲೋ ಮಾಡ್ತಾ ಇದ್ದಾರೆ. ಹಲವು ಅನುಮಾನಗಳು ವ್ಯಕ್ತವಾಗ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಚರ್ಚೆ ಆಗ್ತಾ ಇದೆ. ಯಾರನ್ನು ಫಾಲೋ ಮಾಡದಿರೋಕ್ಕೆ ಕಾರಣ ಏನಿರ್ಬೋದು? ಅವರು ಫ್ಯಾನ್ಸ್ ಕೇಳ್ತಾ ಇದ್ದಾರೆ.